ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ನ ಕೊಡಕ್ಕಿದೆ. ನಿಮಗೆ ಗೊತ್ತು, ನಾನು ನಿನ್ನೆ ನಿಮ್ಗೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಮಹಿಳೆಯರೇ ಸೇರ್ಕೊಂಡು ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸಿದರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಎಲ್ಲಿಗೆ ಬಂತು? ಈಗ ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಉತ್ತರ ಸಿಕ್ತಾ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಬಗ್ಗೆ ತುಂಬಾ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಬ್ರು ಮಹಿಳೆಯರು ಸೇರ್ಕೊಂಡು ಈ ಒಂದು ಏನು ಹೈಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಸಿದ್ದಾರೆ. ಏನು ಅಂತ ಅಂದ್ರೆ, ನಮ್ಗೆ ಹಣ ಬಂದಿಲ್ಲ, ನಾವು ಕೂಲಿ ಕಾರ್ಮಿಕರು, ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಈ ಒಂದು ಅರ್ಜಿನ ಆಲ್ರೆಡಿ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಇದಕ್ಕೆ ನಮಗೆ ಸರಿಯಾದ ಉತ್ತರ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಆಲ್ರೆಡಿ ಕಳಿಸಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಇದು ಟೇಕ್ ಓವರ್ ಆಗಿ ಇವಾಗ ಪ್ರಶ್ನೆ ಮಾಡ್ತಾ ಇದೆ ಕೋರ್ಟು. ಇಷ್ಟಿಷ್ಟು ಕೋಟಿ ಹಣನ ನೀವು ರಿಲೀಸ್ ಮಾಡ್ತೀರಲ್ಲ, ಏನ್ ಮಾಡ್ತಾ ಇದ್ದೀರಾ ಹಣನ? ಯಾಕೆ ಜನರ ಒಂದು ಅಕೌಂಟ್ ಗಳಿಗೆ ಹಣನ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಇಡೀ ಹಿಸ್ಟ್ರಿಯಲ್ಲೇ ಮೊದಲನೇ ಬಾರಿಗೆ ಯಾರೋ ಒಬ್ರು ಗೌರ್ಮೆಂಟ್ ವಿರುದ್ಧನೇ ಮಾಡ್ತಾ ಇರ್ತಾರೆ, ಬಟ್ ಈ ಯೋಜನೆ, ಈ ಗ್ಯಾರಂಟಿ ಯೋಜನೆ ವಿರುದ್ಧವಾಗಿ ಕೇಸ್ ಹಾಕಿರುವಂತದ್ದು ಅಥವಾ ಅರ್ಜಿನ ಸಲ್ಲಿಸಿರುವಂತದ್ದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ. ಅಷ್ಟು ಧೈರ್ಯ ಪಟ್ಟು ಇವಾಗ ಮಹಿಳೆಯರು ಮುಂದೆ ಬಂದು ಕೇಸ್ ಹಾಕಿ ಗೃಹಲಕ್ಷ್ಮಿ ಹಣನ ರಿಲೀಸ್ ಮಾಡಿ ಅಂತ ಕೇಳ್ಕೊತಾ ಇದಾರಲ್ಲ, ಬೇರೆ ಮಹಿಳೆಯರು ಇದೇ ರೀತಿ ಬೆಂಬಲನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬೇಡಿಕೆ. ಬಿಕಾಸ್ ಯಾರು ಇಬ್ರು ಕೊಟ್ಟಿರೋದ್ರಿಂದ ಎಲ್ಲರಿಗೂ ಹಣ ಬರುತ್ತೆ. ಅವರು ರಿಸ್ಕ್ ಅಲ್ಲೇನೆ ಈ ಒಂದು ಕೇಸ್ನ ಹಾಕಿರ್ತಾರಲ್ವಾ. ಸೊ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿ ಆಗಿರುವಂತ ತಪ್ಪು ಇಲ್ಲ. ಹಣ ಬರ್ತಾ ಇಲ್ಲ ನಮ್ಗೆ 2 ತಿಂಗಳದು ಅಂತ. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗಿದ್ದೇನು ಅಂದ್ರೆ, ಹೋದ್ ವರ್ಷದ್ದು ಏನು ಮಾರ್ಚ್ ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳದ ಏನು ಹಣ ಬಂದಿಲ್ಲ, ಅದರ ಬಗ್ಗೆನು ಈ ಒಂದು ಇದ್ರಲ್ಲಿ ಏನು ಇವ್ರೇನ್ ಇವಾಗ ಕೊಟ್ಟಿದ್ದಾರೆ ನೋಟಿಫಿಕೇಶನ್, ಅದರಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಲಾಸ್ಟ್ ಇಯರ್ದು ಕೂಡ 2 ತಿಂಗಳದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದರ ವಿಚಾರವಾಗಿನೂ ನಮ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಆಲ್ ಟುಗೆದರ್ 4 ಕಂತಿನ ಹಣ ಬರಬೇಕು ಅಂತ ಹೇಳ್ಬಿಟ್ಟು ಇವಾಗ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿದ್ರು. ಸರಿ, ಇವಾಗ ಇದೇನ್ ಮಾಡಿದ್ರು, ಇದನ್ನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಇದನ್ನ ಆಲ್ರೆಡಿ ನೋಟಿಸ್ ನ ಕಳ್ಸಾಗಿದೆ. ಈಗ ಗೌರ್ಮೆಂಟ್ ಉತ್ತರನ ಕೊಡ್ಬೇಕು, ಆದ್ರೆ ಇನ್ನೂ ಉತ್ತರನ ಕೊಡ್ತಾ ಇಲ್ಲ. ಇದು ಆಗಿರುವಂತದ್ದು ಸಮಸ್ಯೆ. ಬಿಕಾಸ್ ಇವಾಗ ಗೊತ್ತು, ವೀಕೆಂಡ್ ಎಲ್ಲ ರಜಾ ಇರತ್ತೆ. ಸೊ ನಾವು ಸೋಮವಾರದ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ, ಇದ್ರಿಂದ ಏನು ಉತ್ತರನ ಗೌರ್ಮೆಂಟ್ ಕೊಡುತ್ತೆ ಅಥವಾ ಇವ್ರ ಶಾಸಕರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಇವ್ರೇನ್ ಮಾಡ್ತಾ ಇದಾರೆ, ಇವಾಗ ಏನ್ ಮಾಡ್ತಾರೆ, ಏನ್ ಮಾಡಬಹುದು ಅಂತ ನಾವ್ ಯೋಚನೆ ಮಾಡಿದ್ರೆ, ಇವಾಗ ಏನ್ ಲಾಸ್ಟ್ ಇಯರ್ 2 ಕಂತಿನ ಹಣ ಆಯ್ತು, ಅದನ್ನು ಟಕ್ಕನಂಗ್ ರಿಲೀಸ್ ಮಾಡುವಂತ ಚಾನ್ಸಸ್ ಗಳು ತುಂಬಾ ಇದಾವೆ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ಗೌರ್ಮೆಂಟ್ ಇಂದ ಹಣ ರಿಲೀಸ್ ಆದ್ರೆ ಸಾಕು, ಯಾರಿಗೂ ತೊಂದರೆ ಆಗೋದು ಬೇಡ. ಸೊ ನಾನು ಹೇಳ್ದೆ ನಿಮಗೆ ಲಾಸ್ಟ್ ಟೈಮ್ ಅನ್ನಭಾಗ್ಯ ಯೋಜನೆದು 2 ತಿಂಗಳು ಹಣ ಬಂದಿಲ್ಲ, ಅದ್ರ ಬಗ್ಗೆನೂ ಧ್ವನಿ ಎತ್ತಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಅದು ಯಾವಾಗ ಸೀರಿಯಸ್ ಆಗಿ ಜನ ಅದನ್ನ ತಗೊಂಡು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಗೃಹಲಕ್ಷ್ಮಿದಂತೂ ಉತ್ತರ ಬಂದಿಲ್ಲ. ಬಹುಶೇಕಡ ನಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಉತ್ತರ ಬರೋದಕ್ಕೆ ಶುರುವಾಗುತ್ತೆ. ಅಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಗೊತ್ತು, ಮತ್ತೆ ಒಂದು ಗೌರ್ಮೆಂಟ್ ರಜಾ ಇದೆ, ಬಕ್ರೀದ್ ಹಬ್ಬ ಇರೋದ್ರಿಂದ ಮತ್ತೆ ಒಂದು ಗೌರ್ಮೆಂಟ್ ರಜಾ ಇದೆ. ಸೊ ಅಲ್ಲಿ ಏನೇನು ಮಾಡ್ತಾರೆ, ಇದಕ್ಕೆ ಉತ್ತರ ಕೊಡ್ತಾರ ಇಲ್ಲ ಅಂದ್ರೆ ಅಮೌಂಟ್ ನ ರಿಲೀಸ್ ಮಾಡ್ತಾರ ಅಂತ. ಒಟ್ನಲ್ಲಿ 29-30ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ, ಅದು ಮಾತ್ರ ಸುಳ್ಳಾಗೋದಿಲ್ಲ. ತುಂಬಾ ಜನ ಇವತ್ತಿಗೂ ಕಮೆಂಟ್ ಆಗ್ತಾರೆ, ಅಮೌಂಟ್ ಜಮಾ ಆಗಿದೆ, ರಿಲೀಸ್ ಆಗಿದೆ, ನಮ್ಮ ಖಾತೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಯಾವುದೇ ರೀತಿಯಾಗಿರುವಂತ ಮೋಸಗಳು ಆಗ್ತಾ ಇಲ್ಲ. ಬಟ್ 29-30 ಕಂತಿನ ಹಣ ಯಾರಿಗ್ ಬರ್ತಾ ಇದೆ, ಯಾರಿಗ್ ಬರ್ತಾ ಇಲ್ಲ ಅನ್ನೋದು ಸಮಸ್ಯೆ ಆಗಿರೋದು. ಯಾಕಂದ್ರೆ ಗೊತ್ತಿಲ್ದಿರೋ ಹಾಗೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ, ಸತ್ತವರ ಖಾತೆಗೆ ಕೋಟಿ ಹಣ ಹೋಗ್ತಾ ಇದೆ. ಎಲ್ಲಾ ಸೇವಿಂಗ್ಸ್ ಆದ್ರೂ ಹಣ ಎಲ್ಲಿ, ಯಾಕೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ? ಹೋದ್ ವರ್ಷದ 2 ತಿಂಗಳ ಕಂತಿನ ಹಣನೂ ಕೊಟ್ಟಿಲ್ಲ. ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ಬೇಕು. ಸೊ ನಾವ್ ಈ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ, ಅಂದ್ರೆ ಕಮಿಂಗ್ ವೀಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ ಇದಕ್ಕೆ ಉತ್ತರ ಗೌರ್ಮೆಂಟ್ ಕಡೆಯಿಂದ ಏನ್ ಕೊಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಉತ್ತರ ಸಿಗುತ್ತೆ 29-30 ಯಾವ ಜಿಲ್ಲೆಗೆ ಬರ್ತಾ ಇದೆ ಅವರು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ವಿಚಾರವಾಗಿ ಯಾವ್ದೇ ಅಪ್ಡೇಟ್ಸ್ ಗಳಿದ್ರು ವಿಡಿಯೋ ಮಾಡಿ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ವಿಚಾರ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.